ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಕೃಷಿ, ಹಾಲು, ಹೈನು ಕ್ಷೇತ್ರ ಈಗಲೇ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಹಿರಿಯರಿಂದ, ಸೀನಿಯರ್ಸಿಂದ ಸಹಾಯ ಸಿಗ್ತಕ್ಕಂಥದ್ದು, ಅನುಕೂಲ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಆ ಥರದ್ದು ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಏರ್ಪಾಡಾಗುತ್ತೆ. ಸ್ವಲ್ಪ ಏನೋ ಒಂದು ಸಂದಿಗ್ಧ ವಾತಾವರಣಕ್ಕೆ ಸಿಕ್ಕಾಕೊಳ್ತೀರಾ, ಏನು ಅರ್ಥ ಮಾಡ್ಕೊಳ್ಳದ ಸ್ಥಿತಿಗೆ ಹೋಗ್ಬಿಡ್ತೀರಾ. ಆ ಥರದ್ರಲ್ಲಿ ಒಂದು ಸ್ವಲ್ಪ ದ್ವೇಷ, ಅಸೂಯೆ ಇದೆಲ್ಲ ಬಂದುಬಿಡುತ್ತೆ. ಸ್ತ್ರೀಯರಿಗೆ ಸ್ನೇಹಿತರಿಂದ ಸಹಕಾರ, ಅನುಕೂಲಗಳು ಇತ್ಯಾದಿ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿ, ಬಂಧುಗಳ ಒಡನಾಟ ಚೆನ್ನಾಗಿರುತ್ತದೆ. ನೀವು ಕೂಡ ಬಂಧುಗಳ ಜೊತೆಗೆ ಒಂದು ಪ್ರಯಾಣದ ಆಲೋಚನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ನೀವು ಕೂಡ ಅಂಥದ್ದೊಂದು ಯಾವುದನ್ನು ಈ ಸಾಹಸ ಚಾರಣ ಅಂತಾರಲ್ಲ ಆ ರೀತಿಯಲ್ಲಿ ಅದು ಪ್ರಯತ್ನ ಮಾಡ್ತಕ್ಕಂಥ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರದ ಅಂತ್ಯದಲ್ಲೂ ಕೂಡ ಅಲ್ಲಿಯ ವಾಸ್ತವವಾಗಿ ಕುಜನ ಪರಿವರ್ತನೆ ಆಗೋದು. ಹೀಗಾಗಿ ಅಲ್ಲಿ ನಿಮಗೆ ಒಂದು ಆ ರೀತಿಯ ಒಂದು ಆಲೋಚನೆ ಬರುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಶತ್ರುಗಳ ತೊಡಕನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಹಣ ಮತ್ತು ಮಾತಿನ ಘರ್ಷಣೆಗಳಾಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಕೊನೆಯಲ್ಲಿ ಶುಕ್ರವಾರ ಶನಿವಾರ ಜಾಸ್ತಿ ಇದೆ. ಹೀಗಾಗಿ ಅಲ್ಲಿ ಒಳ್ಳೆಯ ಗ್ರಹಗಳು ಇದ್ದಾವೆ, ಗುರು ಬುಧರು ಸೇರ್ತಾರೆ, ಅದು ಒಳ್ಳೆಯದೇ, ತುಂಬ ಒಳ್ಳೆಯದು. ಆದರೂ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಂದಿ ಕಾರಣದಿಂದಾಗಿ ಬುದ್ಧಿ ಎಡುತ್ತೆ, ಮಾತಲ್ಲಿ ಒರಟುತನ ಬಂದುಬಿಡುತ್ತೆ. ಸ್ವಲ್ಪ ಹುಷಾರಾಗಿರಬೇಕು ಕೊನೆಯಲ್ಲಿ. ಇದಕ್ಕೆ ಪ್ರಾರ್ಥನೆ ಏನಪ್ಪ ಅಂದರೆ, ಮತ್ತು ಆಹಾರ ವ್ಯತ್ಯಾಸವೂ ಆಗುತ್ತೆ. ಈ ಕಾರಣದಿಂದಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೇಶ್ವರಿ ಸನ್ನಿಧಾನ ಇದ್ದರೆ ಅಲ್ಲೊಂದು ಪಾಯಸ ನೈವೇದ್ಯ ಮಾಡಿಸಿ ಅದನ್ನು ಪ್ರಸಾದ ತೊಗೊಂಡ್ರೆ ತುಂಬ ಒಳ್ಳೆಯದು. ವೃಷಭ ರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.